ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಸದ್ಗುರು ಸನ್ನಿಧಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಸದ್ಗುರು ಸನ್ನಿಧಿ ಹೋಗೋಕ್ಕೆ ನಿಮಗೆ 2-3 ದಾರಿ ಇದೆ. ನೀವು ಬಸ್ಸಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಹೋದರೆ ಮೆಜೆಸ್ಟಿಕ್ಕಿಂದ ಚಿಕ್ಕಬಳ್ಳಾಪುರದಿಂದ ಮತ್ತೆ ಬಸ್ ಚೇಂಜ್ ಮಾಡಿದ್ರೆ ಅವಲಗುರುಕಿ ಅಂತಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ನೀವೇನಾದರೂ ಬೈಕಲ್ಲಿ ಹೋದರೆ 1 ಅಥವಾ 1.5 ಗಂಟೆ ಆಗುತ್ತೆ. 1.5 ಗಂಟೆಯಲ್ಲಿ ನೀವೇನಾದರೂ ನಂದಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಏನಾದರೂ ಇದ್ದರೆ ನಂದಿ ಬೆಟ್ಟ ಮತ್ತು ಸದ್ಗುರು ಸನ್ನಿಧಿನ ವಿಸಿಟ್ ಮಾಡ್ಕೊಂಬರ್ಬೋದು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಸದ್ಗುರುಗಳು ಹೇಳೋ ಥರ ಶಾಂತಿ ಅನ್ನೋದೇನು ಹೊರಗಡೆ ಇಲ್ಲ, ಅದು ನಮ್ಮ ಒಳಗಡೆನೇ ಇದೆ. ಅದನ್ನು ನಾವು ಹುಡುಕ್ಬೇಕು ಅಷ್ಟೇ ಅಂತ ಸದ್ಗುರುಗಳು ಹೇಳೋ ಆ ಮಾತುಗಳನ್ನ ಕೇಳಿಸ್ಕೊಂಡು ನಾವೇನಾದರೂ ನಮ್ಮ ಜೀವನದಲ್ಲಿ ಬದಲಾವಣೆ ಏನಾದರೂ ತಗೊಂಡ್ರೆ ಅದೇ ಈ ಜಾಗಗಳಿಗೆ ಭೇಟಿ ಮಾಡೋ ಉದ್ದೇಶ. ಅಲ್ಲಿರೋ ಆ ಎನರ್ಜಿಯನ್ನು, ಶಕ್ತಿಯನ್ನು, ಅಲ್ಲಿರೋ ಪವಾಡವನ್ನು ಏನಾದರೂ ನಮ್ಮ ಜೀವನದಲ್ಲಿ ತಗೋಬೇಕು ಅಂತಂದರೆ ಈ ಥರ ಜಾಗಗಳಿಗೆಲ್ಲ ನಾವು ಭೇಟಿ ಕೊಡ್ತಾ ಇರಬೇಕು. ನೋಡ್ತಾ ಇರ್ಬೋದು ನೀವು, ನಾನೀಗ ಚಿಕ್ಕಬಳ್ಳಾಪುರ ರೀಚ್ ಆಗಿ ಲೆಫ್ಟ್ ತಗೊಂಡು ಇಲ್ಲಿಂದ 4 ಕಿಲೋಮೀಟರ್ ಇದೆ ಸದ್ಗುರು ಸನ್ನಿಧಿ. ನಿಮಗಿಲ್ಲೇ ವಾಶ್ರೂಮ್ಸ್ ಎಲ್ಲ ಇದೆ, ವಾಶ್ರೂಮ್ಸನ್ನು ಯೂಸ್ ಮಾಡ್ಬೋದು. ಫ್ರೂಟ್ ಸಲಾಡು, ಟೀ ಅಂಗಡಿ, ಬೇಕರಿ ಎಲ್ಲ ಇದೆ ಇಲ್ಲಿ ಈ ದಾರಿಲಿ. ಅವೆಲ್ಲ ಬೇಕಾದ್ರೆ ತಗೊಳ್ಳಿ. ಅದಾದಮೇಲೆ ಇದೇ ಸದ್ಗುರು ಸನ್ನಿಧಿ ಹೆಬ್ಬಾಗಿಲು. ಹಾಗೆ ಮುಂದೆ ಹೋಗ್ತಾ ಇದ್ರೆ ವ್ಯೂ ಮಾತ್ರ ಚೆನ್ನಾಗಿ ಸಖತ್ತಾಗಿದೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿಂದ ಕೇವಲ 1.5 ಕಿಲೋಮೀಟರ್ ಅಷ್ಟೇ ಸದ್ಗುರು ಸನ್ನಿಧಿ ಇರೋದು. ಸದ್ಗುರು ಸನ್ನಿಧಿಗೆ ಸದ್ಗುರುಗಳೇ ಹೇಳುವಂತೆ ಈ ಒಲವುಗಳನ್ನು ನೋಡಿ ತುಂಬಾ ನಿಶ್ಚಲವಾಗಿವೆ, ತುಂಬಾ ವಿಶಾಲವಾಗಿವೆ. ನಿಜವಾದ ಶಾಂತಿ ನಾವು ಹೊರಗೆ ಬೆನ್ನಟ್ಟುವ ವಿಷಯವಲ್ಲ, ಅದು ಈಗಾಗಲೇ ನಮ್ಮೊಳಗೆ ಇದೆ. ಅದನ್ನು ನಾವು ಕಂಡುಕೊಳ್ಳಬೇಕು. ನೀವೀಗ ನೋಡ್ತಾ ಇರ್ಬೋದು, ಇದೇ ಆ ದಾರಿ. ಆ ದಾರಿಗೆ ಹೋಗ್ತಾ ಇಲ್ಲಿಂದ ಕೇವಲ 1.5 ಕಿಲೋಮೀಟರ್ ಇದೆ. ಒಂದೂವರೆ ಕಿಲೋಮೀಟರ್ ಬರೀ ಈ ದಾರಿಯನ್ನು ಕ್ರಮಿಸ್ತಾ ನಾನು ಇಲ್ಲಿ ಗಾಡಿಯನ್ನು ಪಾರ್ಕ್ ಮಾಡಿ ಫೋಟೋ ತಗೊಳ್ಳೋಕ್ಕೆ ನಿಲ್ಲಿಸಿದೆ. ನೀವೇ ನೋಡ್ತಾ ಇರ್ಬೋದು ದಾರಿ ಹೇಗಿದೆ ಅಂತ. ಬಿಸಿಲು ಏನು ಅಂತ ಅಷ್ಟು ಜಾಸ್ತಿ ಇಲ್ಲ, ಕಡಿಮೆ ಇದೆ. ಪ್ಲೇಸು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ ಬೆಟ್ಟ, ಆ ಗುಡ್ಡ, ಆ ನಿಸರ್ಗ, ಇವೆಲ್ಲವನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನೀವೇ ನೋಡ್ತಾ ಇರ್ಬೋದು, ನಾನಿಲ್ಲಿ ಬೈಕ್ನ ಪಾರ್ಕ್ ಮಾಡಿ ಫೋಟೋ 1-2 ವಿಡಿಯೋ ತನಕ ನೋಡಿದೆ. ಬೆಟ್ಟ ಗುಡ್ಡಗಳೆಲ್ಲ ತುಂಬ ಚೆನ್ನಾಗಿದೆ. ಈ ಬೆಟ್ಟ ಗುಡ್ಡಗಳನ್ನು ನೋಡಿಕೊಂಡು ಫೋಟೋ ತಗೊಂಡು ಅದಾದ ನಂತರ ಇಲ್ಲಿಂದ ಕೇವಲ 1/2 ಕಿಲೋಮೀಟರ್ ಇದೆ ಸದ್ಗುರು ಸನ್ನಿಧಿ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನಮಗೆ ಆದಿಯೋಗಿ ಕಾಣೋದಕ್ಕೆ ಶುರು ಮಾಡಿದ್ದಾರೆ. ಆದಿಯೋಗಿಯ 112 ಅಡಿ ಇರೋದಕ್ಕೆ ಕಾರಣ ಏನಂದರೆ, ಜೀವನದ ಎಲ್ಲ ಆಯಾಮವನ್ನು ನಾವು ಅನುಭವಿಸ್ಬೇಕಂದ್ರೆ 112 ದಾರಿಗಳಿದ್ದಾವೆ. 112 ದಾರಿಗಳಲ್ಲಿ ನೀವು ಯಾವ ದಾರಿನ ಬೇಕಾದರೂ ಆಯ್ಕೆ ಮಾಡ್ಕೋಬೋದು.
ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕ್ರಿಯಾ ಮಾರ್ಗ ಅಂತ ಎಷ್ಟೋ ದಾರಿಗಳಿರ್ಬೇಕಾದ್ರೆ ಆ ಥರ 112 ದಾರಿಗಳಿದ್ದಾವೆ. ಇಲ್ಲೆಲ್ಲ ರೆಸ್ಟೋರೆಂಟ್ಸು, ಚಾಟ್ಸ್ ಅಂಗಡಿ, ಬೇಕರಿ ಎಲ್ಲ ಇದೆ. ಇದಾದಮೇಲೆ ನೀವು ಪಾರ್ಕಿಂಗ್ ಮಾಡೋದಕ್ಕೆ ಟಿಕೆಟ್ ತಗೋಬೇಕು. ಟಿಕೆಟ್ಗೆ ಕಾರ್ಗೆ 40, ಬೈಕ್ಗೆ 20 ರೂಪಾಯಿ ಇದೆ. ನೀವು ಟಿಕೆಟ್ ತಗೊಂಡು ಹಾಗೆ ಮುಂದೆ ಹೋದರೆ ನೀವು ನೋಡ್ತಾ ಇರ್ಬೋದು, ಇದೇ ಎಂಟ್ರೆನ್ಸ್. ಇದೇ ಎಂಟ್ರೆನ್ಸು. ಇಲ್ಲೇ ಟಿಕೆಟ್ ತಗೊಂಡು ನೀವು ಮುಂದುವರಿಬೇಕಾಗುತ್ತೆ. ಟಿಕೆಟ್ ತಗೊಳ್ಳಿ. ಪಾರ್ಕ್ ಮಾಡೋದಕ್ಕೆ ತುಂಬ ವಿಶಾಲವಾದ ಜಾಗ ಇದೆ. ಕಾವೇರಿ ಕೂಗು, ಕಾವೇರಿ ಕಾಲಿಂಗ್ ಆ್ಯಂಡ್ ಸೇವ್ ಸಾಯಿಲ್, ಮಣ್ಣನ್ನು ಉಳಿಸಿ ಅನ್ನೋ ಅಭಿಯಾನವನ್ನು ಸದ್ಗುರು ಇದೇ ಗಾಡಿಯ ಮುಖಾಂತರ ಇಡೀ ಭಾರತವನ್ನು ಸುತ್ತುವರೆದಿದ್ದಾರೆ. ಸುಮಾರು 9,000 ಕಿಲೋಮೀಟರ್ ಎಲ್ಲ ತಿರುಗಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಕ್ಲೋಸಪ್ ಲುಕ್ಕು. ನೀರನ್ನು ಉಳಿಸ್ಬೇಕಂದ್ರೆ, ಮಣ್ಣನ್ನು ಏನಕ್ಕೆ ಉಳಿಸ್ಬೇಕಂದ್ರೆ, ನಾವು ಬಳಸ್ತಾ ಇರೋ ಈ ಮಣ್ಣಲ್ಲಿ ಕೆಮಿಕಲ್ಗಳನ್ನ ಹಾಕಿ ಆ ಮಣ್ಣು ಮರುಭೂಮಿಯಾಗಿ ಬದಲಾಗ್ತಾ ಇದೆ. ಅದನ್ನೆಲ್ಲ ತಡೆಗಟ್ಟಬೇಕಂದ್ರೆ ನಾವು ಆರ್ಗಾನಿಕ್ ಮ್ಯಾಟರ್ ಅಂದರೆ ಕೊಳೆತ ವಸ್ತುಗಳನ್ನ ಮಣ್ಣಲ್ಲಿ ಸೇರಿಸ್ಬೇಕು. ಅದಕ್ಕೋಸ್ಕರ ಇದು ಎಂಟ್ರೆನ್ಸು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ಅದು ನಾಗಮಂಟಪದ ಆದಿಯೋಗಿಯ ಬಳಿ ಕುಳಿತು ಮೊದಲ ಯೋಗಿ, ನಾವು ಯೋಗ ಎಂದು ಕರೆಯುವ ಎಲ್ಲದರ ಮೂಲ. ಸದ್ಗುರುಗಳು ಏನು ಹೇಳುತ್ತಾರೆಂದರೆ, ಯೋಗವು ಯಾವುದನ್ನು ವಿಭಜನೆ ಮಾಡುವುದಕ್ಕಲ್ಲ, ಎಲ್ಲವನ್ನು ಕೂಡಿಸುವುದಕ್ಕೆ. ಯೋಗ ಎಂದರೆ ಸೇರುವುದು. ಈ ಸ್ಥಳದಲ್ಲಿ ಬಂದರೆ ಮನಸ್ಸು ಸಕಾರಾತ್ಮಕ ಅಥವಾ ಒಳ್ಳೆಯದಾಗಲು ಹೋರಾಡುವ ಅವಶ್ಯಕತೆ ಇಲ್ಲ. ಅದು ತನ್ನಿಂದ ತಾನಾಗಿಯೇ ಬರುತ್ತದೆ. ಯೋಗೇಶ್ವರ ಲಿಂಗಕ್ಕೆ ಹೋದರೆ ಸಾಕು, ಎಲ್ಲರೂ ತಮ್ಮದೇ ಆದ ಮೌನದಲ್ಲಿ ಕುಳಿತುಕೊಳ್ಳುತ್ತಾರೆ. ಇದು ಯಾವುದೇ ಪ್ರದರ್ಶನವಿಲ್ಲ, ಕೇವಲ ತೋರುವಿಕೆಯಲ್ಲ. ಇಲ್ಲಿರುವ ಆ ಶಕ್ತಿಯೇ ನಿಮ್ಮನ್ನು ಧ್ಯಾನದೆಡೆಗೆ ದೂಡುತ್ತದೆ. ಈ ಸ್ಥಳ ನಿಮ್ಮಿಂದ ಏನನ್ನೂ ಬೇಡುವುದಿಲ್ಲ. ಇದು ಜಾಗವು ನಿಮ್ಮ ಮನಸ್ಸಲ್ಲಿ ಸ್ಥಿರತೆಯನ್ನು ನೀಡುತ್ತದೆ. ಶಬ್ದವನ್ನು ಬಿಡಿ, ಶಾಂತತೆ ಮನಸ್ಸಿನ ನಿಶ್ಚಲತೆಯನ್ನು ಓ ಶಾಂತ ಮನವೇ, ಆಲೋಚನೆಗಳನ್ನು ಮೋಡಗಳಂತೆ ಹಾದು ಹೋಗಲು ಬಿಡಿ. ಯಾವುದೇ ಬಲವಂತವಿಲ್ಲ. ಆ ಮೌನವನ್ನು ನೀವು ಅನುಭವಿಸಿ ಅಂತ ಸದ್ಗುರು ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಮಯ ಗೊತ್ತಿಲ್ಲದೇನೆ ಹೋಗುತ್ತದೆ. ಯಾಕಂದರೆ ಶಕ್ತಿಯುತ ಸ್ಥಳದಲ್ಲಿ ಇರುವುದು ಹಾಗೆ. ನಿಮ್ಮ ಮನಸ್ಸಿನಲ್ಲಿ ಇದು ಆದಿಯೋಗಿಯ ಎದುರುಗಡೆ ಇರುವ ಬೆಟ್ಟದಲ್ಲಿನ ದೃಶ್ಯ. ಈ ದೃಶ್ಯವನ್ನು ಎಂಜಾಯ್ ಮಾಡಿ. ನನಗೆ ಫೋಟೋ ವಿಡಿಯೋ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಮುಂದೆ ಹೋದೆ. ಮುಂದೆ ಹೋಗ್ತಾ ಸ್ವಲ್ಪ ಮೇಲೆ ಏರಿದ್ರೆ ಒಳ್ಳೆ ಫೋಟೋ ಸಿಗುತ್ತೆ ಅಂತ ಅನ್ಕೊಂಡೆ. ಮುಂದೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಬೆಟ್ಟಗಳಂದ್ರೇನೆ ಒಂಥರದ ಖುಷಿ. ಬೆಟ್ಟಗಳು ಏಕೆ ಇಷ್ಟ ಆಗ್ತವೆ ಅಂದರೆ, ಅವು ಯಾವಾಗಲೂ ಸ್ಥಿರವಾಗಿರುತ್ತವೆ ಮತ್ತು ಯಾವಾಗಲೂ ಇರುತ್ತವೆ.
ಆದ್ದರಿಂದ ಮನುಷ್ಯ ಯಾವಾಗಲೂ ಬೆಟ್ಟದಂತೆ ಯಾವಾಗಲೂ ಒಂದು ಕಡೆ ನಿಲ್ಲಿಸಬೇಕು. ರಾತ್ರಿ 7:15ಕ್ಕೆ ನೀವು ನೋಡ್ತಾ ಇರ್ಬೋದು ಲೈಟ್ ಸೌಂಡ್ ಶೋ ಇದೆ. ಈ ಶೋ ಎಂಜಾಯ್ ಮಾಡಬೇಕಂದ್ರೆ 7 ಗಂಟೆ ಬನ್ನಿ. 7 ಗಂಟೆ 15 ನಿಮಿಷದಿಂದ 7:35 7:40ರವರೆಗೆ ಈ ಬೆಳಕು ಮತ್ತು ಈ ಶೋ ಇರುತ್ತೆ. ಯೋಗದ ವಿವಿಧ ಮಜಲುಗಳ ಬಗ್ಗೆ, ಆದಿಯೋಗಿ ಹೇಗಿದ್ರು, ಹೇಗೆ ಈಗಾದರೂ ಅವರು ಸಪ್ತ ಋಷಿಗಳನ್ನ ಹೇಗೆ ತಮ್ಮ ಶಿಷ್ಯಂದರಾಗಿ ಮಾಡಿಕೊಂಡ್ರು, ಜಗತ್ತಲ್ಲಿರೋ ಎಲ್ಲ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕೊಟ್ಟರು, ಎಲ್ಲ ನೀವೇನಾದರೂ ತಿಳ್ಕೊಬೇಕಂದ್ರೆ ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಇನ್ಫಾರ್ಮೇಷನ್ ತಗೊಳ್ಳಿ. ತುಂಬ ಶಕ್ತಿಯುತವಾದ ಸ್ಥಳ, ಎಂಜಾಯ್ ಮಾಡಿ. ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಶಯನಾರತಿ ಇರುತ್ತೆ. ಶಯನಾರತಿಯನ್ನು ಬೇಗ ಬೇಕಂದ್ರೆ ನೀವು 9 ಗಂಟೆವರೆಗೂ ವೇಟ್ ಮಾಡಬೇಕಾಗುತ್ತೆ. ಸದ್ಗುರುಗಳು ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ.